ಇದರಿಂದ ನನ್ನ ಅಭಿಮಾನಿ ದೇವರುಗಳಲ್ಲಿ ಭಕ್ತಿ ಎಂಬತಕ್ಕಂಥದ್ದು ಕೊರತೆ ಇಲ್ಲ. ಇಲ್ಲಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ಬಿಸಿಲಿನ ನಾಡಿನಲ್ಲೂ ಸಹಿತ ಚಿನ್ನವನ್ನು ಬೆಳೆಯುವಂತಹ ಗುಣ ನನ್ನ ರೈತ ಅಣ್ಣ ತಮ್ಮಂದಿರು. ಹೀಗಿರಬೇಕಾದ್ರೆ ಇದು ಭಕ್ತಿ ಪರಾಕಾಷ್ಠೆ. ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ, ಎರಡೂ ಕೈಗಳನ್ನು ಮೇಲೆತ್ತಬೇಕು. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ 21 ಸರ್ತಿ ನೀವು ವಾದ್ಯ ರಾಗ ಸಂಯೋಜನೆಯೊಂದಿಗೆ, ಹಾಗೆ ನೀವು ಚಪ್ಪಾಳೆಯನ್ನು ಬಾರಿಸ್ತಾ ಘಟಸರ್ಪಗಳು ಎದ್ದು ಕುಣಿಬೇಕು. ಘಟಸರ್ಪಗಳು ಎದ್ದು ಕುಣಿಯುವಂಥ ರೀತಿ ನಿಮ್ಮ ಆ ಚಪ್ಪಾಳೆ, ಭಗವಂತ ಕೊಟ್ಟಂತ ಈ ದೇಹ, ಇದು ಆತನ ಸೇವೆಗಾಗಿ ಮುಡುಪಾಗಿಟ್ಟಿರಬೇಕಾಗಿರ್ತಕ್ಕಂಥದ್ದು. ಹರೇ ನಮ ಪಾರ್ವತೀಪದೇ, ಹರೇ ನಮ ಪಾರ್ವತೀಪದೇ. ಜೋರಾಗಿ ಕೈ ನೆಟ್ಟಿಗೆ ಮೇಲಿಡಬೇಕು. ಕಾರಣ ಯೋಗದಿಂದ ರೋಗ ಮುಕ್ತ. ನಾನು ವೇದಿಕೆಗೆ ಬರೋದು ಬಹಳ ಸಮಯ ಆಗಿದೆ. ಮೊದಲನೇದಾಗಿ ಈ ಭಾಗದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಸಾಕಷ್ಟು ಹೊತ್ತಾದ್ರಿಂದ ಮೊದಲನೇದಾಗಿ ಆನಂದ್ ಗುರೂಜಿ ನಿಮ್ಮೆಲ್ಲರ ಹತ್ರ ಕ್ಷಮೆ ಯಾಚಿಸ್ತಾ ಇದ್ದಾರೆ. ಕಾರಣ ಇಲ್ಲಿ ಯಾರು ದೊಡ್ಡವರಿಲ್ಲ. ಸಬ್ಕ ಮಾಲಿಕ್ ಏಕ್ ಹೈ, ಒಬ್ಬನೇ ಭಗವಂತ. ರುದ್ರವೀರ್ಯ ಸಮನ್ವಿತಾಯೇ ನಮಃ. ಒಳಗೆ ಕೂತಿರ್ತಕ್ಕಂಥ ಹನುಮ ಸಾಮಾನ್ಯನಲ್ಲ. ರಾಮನ ಸಂಕಷ್ಟಗಳನ್ನು ದೂರ ಮಾಡಿದ್ದಾನೆ ಹನುಮ. ರಾಮ ಸಂಕಷ್ಟದಲ್ಲಿದ್ದ. ರಾವಣ ಸೀತಾದೇವಿನ ಕರ್ಕೊಂಡು ಹೋದಾಗ ಹನುಮ ಮಾಡಿದ ಸೇವೆ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಆದರೆ ಒಂದು ದಿನಕ್ಕೂ ಹನುಮ ನಾನು ಇಂಥದ್ದನ್ನು ಮಾಡಿದ್ದೀನಿ ಅಂತ ಎದೆ ಮುಂದೆ ಮಾಡ್ಕೊಂಡು ಯಾವತ್ತೂ ಹೇಳಿಲ್ಲ. ಅಲ್ಲೂ ಭಕ್ತಿ ಪರಾಕಾಷ್ಠೆ ಮೆರೆದ. ಅಂತಹ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಕಿಷ್ಕಿಂದೆ ಎಂಬತಕ್ಕಂಥ ನಗರದಲ್ಲಿ ಹುಟ್ಟಿರ್ತಕ್ಕಂಥ, ಹಂಪೆ ಬಳಿ ಇರ್ತಕ್ಕಂಥ ಕಿಷ್ಕಿಂದ ನಗರದಲ್ಲಿ ಹುಟ್ಟಿರ್ತಕ್ಕಂಥ ಕನ್ನಡದವನು ನಮ್ಮ ಹನುಮ. ಹೆಮ್ಮೆಯಿಂದ ಹೇಳುವಂಥ ವಿಚಾರ, ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಹನುಮನ್ನ ನಾವು ಇವತ್ತು ಆರಾಧನೆ ಮಾಡ್ತಾ ಇದ್ದೀವಿ. ಬೋಲೋ ರಾಮಭಕ್ತ ಹನುಮಾನ್ ಕೀ, ಬೋಲೋ ರಾಮಭಕ್ತ ಹನುಮಾನ್ ಕೀ. ಪಕ್ಕದಲ್ಲಿರ್ತಕ್ಕಂಥ ಕಿಷ್ಕಿಂದೆ ಕೇಳಿಸ್ಬೇಕು, ಹಂಪೆ ಕೇಳಿಸ್ಬೇಕು ಸ್ವರ. ಬೀದರ್ನಿಂದ ಹಂಪೆಗೆ ಸ್ವರ ಹೋದ್ರೆ ಅಲ್ಲಿಂದ ಹನುಮ ಇಲ್ಲಿ ಓಡಿ ಬರ್ತಾನೆ. ಬೋಲೋ ರಾಮಭಕ್ತ ಹನುಮಾನ್ ಕೀ, ಬೋಲೋ ರಾಮಭಕ್ತ ಹನುಮಾನ್ ಕೀ. ಈಗ 21 ಬಾರಿ ಚಪ್ಪಾಳೆ ಬಾರಿಸಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡೋಣ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಭರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾವತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮೋ ನಮಃ. ಎಲ್ಲರೂ ಪ್ರಾರ್ಥನೆ ಮಾಡಿ ಹನುಮನ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಲೋ ರಾಮಚಂದ್ರ ಭಗವನ್ ಮಹರ್ತಿ ಶ್ರೀ ಮಹಾಶಕ್ತರ ದೇವತಾ ಪ್ರೀತರ್ಥಂ. ಭಲೋ ರಾಮಭಕ್ತ ಹನುಮಾನ್ ಮಹಾರಾಜ್ ಕಿ ಜೈ. ಸಮಸ್ಯೆಗಳಿರಲಿ, ಗ್ರಹಗತಿಗಳಲ್ಲಿರ್ತಕ್ಕಂತಹ ವ್ಯತ್ಯಾಸವಿರಲಿ, ಏನೇ ಇದ್ದರೂ ಎಲ್ಲವನ್ನು ಸಹಿತ ನಾವು ಹಚ್ಚುವ ದೀಪದಿಂದ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಬೋದು. ಆ ದೀಪದಲ್ಲಿ ಆ ಶಕ್ತಿ ಇದೆ. ರಾಮಭಕ್ತ ಹನುಮನಿಗೆ ಬೆಳಿಗ್ಗೆ ಫಲಪಂಚಾಮೃತ ಅಭಿಷೇಕ ಆಯಿತು, ಹಾಲಿನಿಂದ ಅಭಿಷೇಕ ಆಯಿತು, ಕ್ಷೀರಾಭಿಷೇಕ. ಆಗ ಸ್ವಾಮಿನ ಪ್ರಾರ್ಥನೆ ಮಾಡಿದ್ವಿ ನಾವು, ಭಗವಂತ ದೇವಾಲಯಕ್ಕೆ ಆಗಮಿಸ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ನಿನ್ನ ಆಶೀರ್ವಾದ ಕೊಡಬೇಕು, ಇದಕ್ಕಾಗಿ ನೀನು ಪ್ರಸಾದವನ್ನು ಕೊಡಬೇಕು ಅಂತ ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ವಿ ನಾವು. ಪ್ರಾರ್ಥನೆ ಮಾಡಿದ ಮರುಕ್ಷಣವೇ ಸ್ವಾಮಿ ಪ್ರಸಾದ ಕೊಟ್ಟಿದ್ದನ್ನು
ಸಾಕಷ್ಟು ಜನ ಕ್ಯಾಮ್ರಾ ಕಣ್ಣರು ಸೆರೆ ಹಿಡಿದಿದ್ದಾರೆ, ನೇರವಾಗೂ ದರ್ಶನ ಮಾಡಿದ್ದಾರೆ. ಅದಾದ ನಂತರ ಸಂಧ್ಯಾಕಾಲ ಪ್ರಥಮಂ ವಕ್ರದುಂಡಂಚ ದ್ವಿತೀಯಂ ಮೋಕ್ಷ ಸಾಧನಂ ಏಕದಂತಂ ಚತುರಹಸ್ತಂ ಭಾಷಮಂಕುಶಧಾರಣಂ ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತ್. ಪ್ರಪ್ರಥಮವಾಗಿ ಹೈದರಾಬಾದಿಂದ ಬೀದರ್ಗೆ ಬರುವ ಮಾರ್ಗ ಮಧ್ಯದಲ್ಲಿ ಸಿದ್ಧಿವಿನಾಯಕನ ಆಲಯ ಇದೆ ಅಂತ ಒಬ್ಬರು ಹೇಳಿದರು. ಬೀದರ್ಗೆ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಸಿದ್ಧಿವಿನಾಯಕನ ಸಾನ್ನಿಧ್ಯಕ್ಕೆ ಹೋದೆ. ಬೀದರ್ಲಿರ್ತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಸಹಿತ ಎಲ್ಲರೂ ಸಂಕಷ್ಟ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿ ಸಿಗಬೇಕು, ಅವರು ಮಾಡುವ ಕಾಯಕದಲ್ಲಿ ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಬೇಕು. ಭಗವಂತ ಒಬ್ಬೊಬ್ಬರ ಅಕೌಂಟಿಗೆ ಒಂದು 10 ಲಕ್ಷನೋ 1 ಕೋಟಿನೋ ತಂದು ಹಾಕುವಂತ ನಾನು ದೇವರನ್ನು ಕೇಳಿಲ್ಲ. ಭಗವಂತ ಕೊಟ್ಟಂತ ಈ ದೇಹ, ಈ ಮನಸ್ಸು, ಒಳ್ಳೆಯದು ಕೆಟ್ಟದ್ದು ಆಲೋಚನೆ ಮಾಡುವ ಶಕ್ತಿ, ಈ ತೋಳ್ಬಲದಲ್ಲಿರ್ತಕ್ಕಂಥ ಶಕ್ತಿ ನಮ್ಮ ರೈತ ಬಾಂಧವರು ಯಾವತ್ತೂ ಅನ್ನ ಕೊಡುವಂತಾಗಬೇಕು ವಿನಃ ಭಿಕ್ಷೆ ಬೇಡುವಂತಾಗಬಾರದು. ರಾಜ್ಯಕ್ಕೆ ದೇಶಕ್ಕೆ ಅನ್ನವನ್ನು ಉಣಬಡಿಸ್ತಕ್ಕಂಥವರು ರೈತ ಬಾಂಧವರು. ಹಾಗೆ ನಮ್ಮ ಬೀದರ್ನ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ಜನ ಯುವಕರು ಇವತ್ತು ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ವೀರ ಯೋಧರಾಗಿದ್ದಾರೆ, ಭಾರತಾಂಬೆಯ ಸೇವೆ ಮಾಡ್ತಿದ್ದಾರೆ. ಯಾರೇ ಒಬ್ರು ವೀರ ಮರಣವನ್ನು ಹೊತ್ತಿದ್ರೆ ಅವ್ರು ಎಲ್ಲಿರೋರಪ್ಪ? ಬೀದರ್ ಹತ್ರ ಸುತ್ತಮುತ್ತ ಇದ್ದಾರೆ, ಗುಲ್ಬರ್ಗ ಹತ್ರ ಇದ್ದಾರೆ, ಬೆಂಗಳೂರಿನ ಉತ್ತರ ಭಾಗದಲ್ಲಿ ಈ ಕಡೆ ಸಾಕಷ್ಟು ಜನ ವೀರ ಯೋಧರು. ದುಡಿಲಿಕ್ಕೆ ಶಕ್ತಿ ಇಲ್ದಿರಲ್ಲ, ತೋಳಲಿ ಶಕ್ತಿ ಇಲ್ದಿರ ಇಲ್ಲ, ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಊಟ ಹಾಕಿ ಸಾಕ್ಲಿಕ್ಕೆ ಆಗದಿರ ಇರ್ತಕ್ಕಂಥದ್ದಲ್ಲ. ನಾವು ಹುಟ್ಟಿರೋದೇ ಭಾರತಾಂಬೆಯ ಸೇವೆ ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ದುಡಿಲಿಕ್ಕೆ ಹೋಗುವಂತಹವರು ಸಾಕಷ್ಟು ಜನ ವೀರ ಯೋಧ ಕುಮಾರರು ಇವತ್ತು ನಮ್ಮ ಬೀದರ್ ಸುತ್ತಮುತ್ತ ಭಾಗದಲ್ಲಿದ್ದಾರೆ ಅಂದರೆ ಬಹಳ ಹೆಮ್ಮೆಯಿಂದ ಹೇಳುವಂಥ ವಿಚಾರ. ಮನೆಗೊಬ್ಬೊಬ್ಬ ಮಗನ ತಾಯಿ ಹೆತ್ತು ಭಾರತ ದೇಶವನ್ನು ಸಂರಕ್ಷಿಸಬೇಕು ಅಂತೇಳಿ ಭಾರತದ ಗಡಿ ಭಾಗದಲ್ಲಿ ಯೋಧರನ್ನ ಕಳಿಸ್ತಾ ಇದ್ದಾಳಲ್ಲ, ಅದು ಹೆಮ್ಮೆಯಿಂದ ಹೇಳುವಂತಹ ನಾಡು. ಯಾಕೆಂದ್ರೆ ಸಾಕಷ್ಟು ಜನ ಬೀದರ್ನ ಸುತ್ತಮುತ್ತ ಇರತಕ್ಕಂತಹ ಯುವಕರು ಇವತ್ತು ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ವೀರ ಯೋಧರಾಗಿದ್ದಾರೆ, ಭಾರತಾಂಬೆಯ ಸೇವೆ ಮಾಡ್ತಿದ್ದಾರೆ. ಅವ್ರಿಗೂ ಸಹಿತ ಒಳ್ಳೇದಾಗಬೇಕು ಅಂತ ಹೇಳಿ ಸಿದ್ಧಿವಿನಾಯಕನ ಬಳಿ ಪ್ರಾರ್ಥನೆ ಮಾಡಿದೆ. ಇನ್ನು ಪ್ರಾರ್ಥನೆ ಸಂಕಲ್ಪ ಮಾತ್ರನೇ. ಸಂಕಲ್ಪ ಮಾಡ್ತಾ ಇದ್ದಂಗೆ ಭಗವಂತ ಗಣಪತಿ ತನ್ನ ಮೈಮೇಲಿರ್ತಕ್ಕಂಥ ಹೂವಿನ ಪ್ರಸಾದ ಧಾರಾಕಾರವಾಗಿ ತಳಕೊಟ್ಟ. ನನ್ನ ಕಾರ್ಯಕ್ರಮ ವೀಕ್ಷಣೆ ಮಾಡೋರು ಮಾತ್ರ ಕೈ ಎತ್ತಿ. ಮಹರ್ಷಿ ವಾಣಿ ಕಾರ್ಯಕ್ರಮ ನೋಡೋರು, ನಿಮಗೆಲ್ಲರಿಗೂ ಒಂದು ಸಂದೇಹ ಇರ್ಬೋದು, ಗುರುಗಳು ಎಲ್ಲೇ ಹೋದ್ರು ಪ್ರಸಾದ ಆಗುತ್ತೆ ಅಂತ. ಆ ಸಂದೇಹ ನಿಮಗಿದೆಯಾ? ಪ್ರಸಾದ ಆಗೋದು ನೋಡಿದ್ದೀರಾ? ನೀವೆಲ್ಲ ಟಿವಿಯಲ್ಲಿ ಏನು ನೋಡಿದ್ರೋ ಅದನ್ನು ನೇರವಾಗಿ ಇವತ್ತು ನೋಡಿದ್ದಾರೆ ನಿಮ್ಮ ಶಾಸಕರು. ಹಾಗೆ ಗಣಪತಿ ಹತ್ರ ಪ್ರಸಾದನೂ ಅಷ್ಟೇ ಅಚ್ಚುಕಟ್ಟಾಗಾಯಿತು. ಅಲ್ಲಿ ಗಣಪತಿ ಪ್ರಸಾದ ಆಗಿದ್ದಕ್ಕೆ ಇವತ್ತು ಇಲ್ಲಿ ಲಕ್ಷ ದೀಪೋತ್ಸವ ಇಷ್ಟು ಆನಂದವಾಗಿದೆ. ಹನುಮ ತೃಪ್ತಿ ಪಟ್ಟಿದ್ದಾನೆ. ಇನ್ನು ನಿಮ್ಮೆಲ್ಲರ ಸಮಸ್ಯೆ ದೂರ ಆಗಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಪ್ರಾರ್ಥನೆಗಾಗಿ ದೀಪ ಹಚ್ಚಬೇಕಾಗಿದೆ. ಹಚ್ಚಿ ದೀಪವನ್ನು. ಬೀದರ್ ಭಾಳ ಫಾಸ್ಟ್ ಆಗಿದ್ದಾರೆ. ನಾನು ಬರೀ ದೀಪ ಅಂದರೆ ಅಲ್ಲೇ ಅಣಸೆ ಇಟ್ಬಿಟ್ಟಿದ್ದಾರೆ. ಎಷ್ಟೇ ಆಗಲಿ ಹನುಮನ ಸೇವೆ ಮಾಡೋಕ್ಕೆ ಬಂದವರು ಲಂಕೆ ನೋಡ್ಕೊಂಬ ಅಂದರೆ ಲಂಕೆನ ಸುಟ್ಕೊಂಬಂದ ಹನುಮ. ರಾಮ ಹೇಳಿದ್ದು ಲಂಕೆ ನೋಡ್ಕೊಂಬ ಅಂತ, ಲಂಕೆ ಸುಟ್ಕೊಂಡು ಬಾ ಅಂತಲ್ಲ. ಕಪಿ ಅಶೋಕವನದಲ್ಲಿ ಸೀತಾಮಾತೆ ಕೂತಿದ್ಲು. ನೋಡ್ದ, ಓ ಅಮ್ಮನವ್ರು ಇಲ್ಲೇ ಕೂತಿದ್ದಾರಲ್ಲ, ಈಕೆನೇ ಇರಬೇಕು ತಾಯಿ. ಆ ತಾಯಿ ಮುಖದಲ್ಲಿ ಆ ತೇಜಸ್ಸಿದೆ, ಕಾಂತಿ ಇದೆ. ಅಮ್ಮ ಸೀತಾಮಾತೆ ಲಕ್ಷ್ಮಿ ತಾಯಿ ನಿನ್ನ ನೋಡ್ತಾ ಇದ್ರೆ ನಾನು ನಮಸ್ಕರಿಸಬೇಕು ಅಂತಿದೆ ಅಂಥೇಳಿ ದೇವಿನ್ನೇ ದೃಷ್ಟಿಸಿ ನೋಡಿದ. ದೇವತೆಗಳ ಎದುರುಗಡೆ ನಿಲ್ಲುವಂತಿಲ್ಲ. ಹನುಮ ಭಯಭೀತನಾಗಿ, ಅಮ್ಮ ಸೀತಾಮಾತೆ ನಿನ್ನ ಪತಿದೇವರು ಒಂದು ಉಂಗುರ ಕೊಟ್ಟಿದ್ದಾರಮ್ಮ, ಇದು ತಗೋ ತಾಯಿ ಅಂಥೇಳಿ ವಿನಮ್ರವಾಗಿ ಭಕ್ತಿ ಪರಾಕಾಷ್ಠೆಯನ್ನು ಅಂದೇ ತೋರಿಸ್ದ. ಆಗ ಅಶೋಕವನಕ್ಕೆ ಬಂದಂತಹ ಆ ಒಂದು ಹನುಮನ ಸಾನ್ನಿಧ್ಯ